ವೆಲ್ಕಮ್ ಬ್ಯಾಕ್. ಕಾಂಗ್ರೆಸ್ ಮುಖಂಡ ಜೆಎಂ ಕೊರಬುಗೆ ಎಂಎಲ್ಸಿ ಸ್ಥಾನ ನೀಡಬೇಕು ಅಂತೇಳಿ ಆಗ್ರಹಗಳು ವ್ಯಕ್ತವಾಗಿದೆ. ಪರಿಷತ್ ಸದಸ್ಯರಾಗಿ ನಾಮನಿರ್ದೇಶನ ಮಾಡುವಂತೆ ಮನವಿಯನ್ನು ಸಲ್ಲಿಸಲಾಗಿದೆ. ಕಾಂಗ್ರೆಸ್ ಮುಖಂಡ ಜೆಎಂ ಕೊರಬುಗೆ ಎಂಎಲ್ಸಿ ಸ್ಥಾನ ನೀಡಬೇಕು, ಪರಿಷತ್ ಸದಸ್ಯರಾಗಿ ನಾಮನಿರ್ದೇಶನ ಮಾಡುವಂತೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆ ಅಫಜಲಪುರ ಕಾಂಗ್ರೆಸ್ ಮುಖಂಡ ಜೆಎಂ ಕೊರಬು ಸಚಿವ ಪ್ರಿಯಾಂಕ್ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯಗೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಜೆಎಂ ಕೊರಬು ಪರ ವಿವಿಧ ಸಂಘಟನೆಗಳಿಂದಲೂ ಕೂಡ ಸಚಿವರಿಗೆ ಮನವಿ. ವಿಧಾನ ಪರಿಷತ್ ಸದಸ್ಯರಾಗಿ ನಾಮನಿರ್ದೇಶನಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಕರ್ನಾಟಕ ಪ್ರದೇಶ ಕುರುಬರ ಸಂಘ, ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಹೀಗೆ ಅನೇಕ ಸಂಘಟನೆಗಳು, ಜಾಮಿಯಾ ಮಸ್ಜಿದ್ ಈದ್ಗಾ ಕಮಿಟಿ ಸೇರಿ ವಿವಿಧ ಸಂಘಟನೆಗಳ ಮನವಿ. ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಮನೆಗೆ ಭೇಟಿ ಮಾಡಿ ಮನವಿಯನ್ನು ಮಾಡಿದ್ದ ಕೊರಬು, ಕಾಂಗ್ರೆಸ್ ಮುಖಂಡ ಜೆಎಂ ಕೊರಬುಗೆ ವಿಧಾನ ಪರಿಷತ್ ಸ್ಥಾನ ಸಿಗುತ್ತಾ? ಅತ್ಯಂತ ಕೌತುಕ. ಇದೇ ತಿಂಗಳು 30 ಅಂದ್ರೆ ಕಳೆದ ತಿಂಗಳು 30ನೇ ತಾರೀಕಿಗೆ ಒಂದಷ್ಟು ಎಂಎಲ್ಸಿ ಸ್ಥಾನಗಳು ತೆರವಾಯಿತು. ನಮ್ಮ ವಿಧಾನ ಪರಿಷತ್ನಲ್ಲಿ 4-5 ಎಂಎಲ್ಸಿ ಸ್ಥಾನಗಳು ತೆರವಾಗಿದೆ. ಅದರಲ್ಲಿ ಬಿಕೆ ಹರಿಪ್ರಸಾದ್ ಸೇರಿ ಆ ಸ್ಥಾನಗಳಿಗೆ ನಾಮನಿರ್ದೇಶನಗಳು ಶುರುವಾಗಿದ್ದಾವೆ. ಒಂದೊಂದು ಸಮುದಾಯವು ಕೂಡ ನಮ್ಮ ರಾಜ್ಯದಲ್ಲಿ ಸುಮಾರು 38ಕ್ಕೂ ಹೆಚ್ಚು ಪ್ರಮುಖ ಸಮುದಾಯಗಳಿದ್ದಾವೆ. ಆ ಸಮುದಾಯಗಳ ಪೈಕಿ ನಮ್ಮ ಸಮುದಾಯದ ಒಬ್ಬ ನಾಯಕ ನಮ್ಮ ಸಮುದಾಯವನ್ನು ಪ್ರತಿನಿಧಿಸೋದಕ್ಕೆ ವಿಧಾನ ಪರಿಷತ್ತಿಗೆ ಹೋಗಬೇಕು ಅನ್ನೋ ಹಕ್ಕೊತ್ತಾಯಗಳು. ಇದು ತಪ್ಪಲ್ಲ, ಇದು ಅಪರಾಧವೂ ಅಲ್ಲ. ತನ್ನ ಸಮುದಾಯದ ಪರ ನೋಡಿ ದೃಶ್ಯವನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆ ಈ ಕೊರಬು ಅವರಿಗೆ ವಿಧಾನ ಪರಿಷತ್ ಸ್ಥಾನ ಕೊಡಬೇಕು ಅಂತ ಹೇಳಿ ಯತೀಂದ್ರರ ಬಳಿ ಹೋಗ್ತಾರೆ. ಯತೀಂದ್ರ ಡಿಕೆ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟ್ರು, ಅವ್ರ ಬಳಿ ಹೋಗ್ತಾರೆ. ಸಾಂಪ್ರದಾಯಿಕವಾದಂತಹ ಸ್ವಾಗತವನ್ನು ಕೋರಿ ಅದಾದ ನಂತರ ತಮ್ಮ ಬೇಡಿಕೆಯನ್ನು ಇಡ್ತಾರೆ. ಬೇಡಿಕೆ ಏನು? ನಮ್ಮ ಸಮುದಾಯದ ಪೈಕಿ ಜೆಎಂ ಕೊರಬು ಅವರು ಕಾಂಗ್ರೆಸ್ನಲ್ಲಿ 20ಕ್ಕೂ ಹೆಚ್ಚು ವರ್ಷಗಳಿಂದ ಕೆಲಸ ಮಾಡ್ತವ್ರೆ. ಅವ್ರನ್ನ ಈ ಬಾರಿ ನೀವು ಲೆಕ್ಕಕ್ಕೆ ತಗೊಂಡು ವಿಧಾನ ಪರಿಷತ್ತಿಗೆ ನಾಮನಿರ್ದೇಶನ ಮಾಡಬೇಕು. ಈ ವಿಧಾನ ಪರಿಷತ್ನ ಎಂಎಲ್ಸಿಗಳು ಚುನಾಯಿತ ಪ್ರತಿನಿಧಿಗಳಾಗೋದಿಲ್ಲ, ಬದಲಾಗಿ ಜನ ಎಂಎಲ್ಎಗಳನ್ನು ಆಯ್ಕೆ ಮಾಡ್ತಾರೆ. ಆ ಎಂಎಲ್ಎಗಳು ಇವರನ್ನ ನಾಮನಿರ್ದೇಶನ ಮಾಡಬಹುದು, ಸರ್ಕಾರವು ಇವರನ್ನ ನಾಮಿನೇಟ್ ಮಾಡಬಹುದು. ಸೊ ಈ ಆಧಾರದಲ್ಲಿ ಜನ ಯತೀಂದ್ರರವರ ಬಳಿಯೂ ಕೂಡ ಅಪೇಕ್ಷೆ ಇಟ್ಟರು. ಜೊತೆಗೆ ಪ್ರಿಯಾಂಕ್ ಖರ್ಗೆ, ಇಲ್ಲಿ ವಿಶೇಷವಾಗಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಕಲಬುರಗಿ ವಿಭಾಗದವರೇ. ಅಫಜಲಪುರ ಜನ ತನ್ನ ಸಮುದಾಯದ ನಾಯಕನಿಗೆ ಎಂಎಲ್ಸಿ ಸ್ಥಾನಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಮಂತ್ರಿ ಯತೀಂದ್ರ ಸಿದ್ದರಾಮಯ್ಯ ಜೊತೆಗೆ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಇಬ್ಬರ ಬಳಿಯೂ ಕೂಡ ಬೇಡಿಕೆ ಇಟ್ಟಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೂ ಹೋಗಿದ್ರು ಅನ್ನೋ ಮಾಹಿತಿ ಇದೆ. ಅಲ್ಲೂ ಕೂಡ ಒಂದಷ್ಟು ಬೇಡಿಕೆ ಆಯಿತು ಅನ್ನುವಂತಹದ್ದು. ಕರ್ನಾಟಕ ಪ್ರದೇಶ ಕುರುಬರ ಸಂಘ ಇತ್ತು, ಅಲ್ಲಿದ್ದಂತಹ ಸಂಘಟನೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಘರ್ಜನೆ ಇತ್ತು. ಇನ್ನು ಜಾಮಿಯಾ ಮಸೀದಿ ಈದ್ಗಾ ಕಮಿಟಿ, ಆ ಒಂದು ಪ್ರಮುಖ ಸ್ಥಳೀಯ ಸಂಘಟನೆಗಳು ಕೂಡ ಅದಕ್ಕೆ ಸಾಥ್ ಕೊಟ್ಟಿದ್ದಾರೆ. ಇನ್ನು ಹೈಕಮಾಂಡ್ ಇದಕ್ಕೆ ಅವಕಾಶ ನೀಡುತ್ತಾ ಅನ್ನೋದು ಒಂದು ತರಹದ ಪ್ರಶ್ನೆ. ಅಫಜಲಪುರ ಭಾಗದಲ್ಲಿ ಜೆಎಂ ಕೊರಬು ಅವರು ಪಕ್ಷಕ್ಕಾಗಿ ದುಡಿದಿರುವುದು ಮತ್ತು ಅವರಿಗೆ ಸ್ಥಳೀಯವಾಗಿ ನೋಡಿ ಅವರ ಅಪೇಕ್ಷೆ ಇದು. ಸಾಮಾಜಿಕ ಹಾಗೂ ಧಾರ್ಮಿಕ ಸಂಘಟನೆಗಳ ವ್ಯಾಪಕ ಬೆಂಬಲ ಇರುವುದು ಹೈಕಮಾಂಡ್ಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಆದರೆ ವಿಧಾನ ಪರಿಷತ್ ನಾಮನಿರ್ದೇಶನದ ವೇಳೆ ಜಾತಿ ಸಮೀಕರಣ, ಪ್ರಾದೇಶಿಕ ಪ್ರಾತಿನಿಧ್ಯ ಮತ್ತು ಪಕ್ಷದ ಆಂತರಿಕ ಲೆಕ್ಕಾಚಾರಗಳು ಮುಖ್ಯವಾಗುತ್ತವೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಪ್ರತಿನಿಧಿ ಪುರುಷೋತ್ತಮ್ ಫೋನ್ ಸಂಪರ್ಕದಲ್ಲಿ. ಪುರುಷೋತ್ತಮ್, ಈಗ ಜೆಎಂ ಕೊರಬು ಅವರನ್ನ ಏನು ಜಾತಿ ಕಾಂಬಿನೇಷನ್ ಆಧಾರದಲ್ಲಿ ಏನಾದರೂ ನಾಮನಿರ್ದೇಶನ ಮಾಡಬಹುದಾ ಸರ್ಕಾರ? ನೋಡಿ ಈಗಾಗಲೇ ಅಪೇಕ್ಷೆಗಳು ಬರ್ತಾ ಇದೆ, ಸಂಘಟನೆಗಳು ಕೂಡ ಒತ್ತಡ ಹಾಕ್ತಾ ಇದೆ. ನಿಜಕ್ಕೂ ಸಾಯಿಲೇನು ಜನಸಂಖ್ಯಾ ಒಂದು ಪ್ರಾಬಲ್ಯವನ್ನ ಗಮನಿಸಿದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು ಹಾಲುಮತ ಅಂದ್ರೆ ಕುರುಬ ಸಮುದಾಯದ ಸಮಾಜದ ಜನಸಂಖ್ಯೆ ಸುಮಾರು 3 ಲಕ್ಷಕ್ಕೂ ಅಧಿಕವಾಗಿರುವುದರಿಂದಾಗಿ ಜಿಲ್ಲೆಯ ಚುನಾವಣೆಯ ಸೋಲು ಗೆಲುವನ್ನ ಕೂಡ ಈ ಒಂದು ಕುರುಬ ಸಮಾಜ ಅತ್ಯಂತ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಸೊ ಹೀಗಾಗಿ ಒಂದು ಅಫಜಲ್ಪುರದ ಕೈ ಮುಖಂಡರಾಗಿರುವಂತಹ ಜೆಎಂ ಕೊರಬುಗೆ ಏನೋ ಪರಿಷತ್ ಸದಸ್ಯರಾಗಿ ನಾಮನಿರ್ದೇಶನಕ್ಕಾಗಿ ಇದೀಗ ಎಲ್ಲೆಡೆ ಮನವಿಯನ್ನ ಕೂಡ ಮಾಡ್ತಾ ಇರುವಂತದ್ದು. ವಿವಿಧ ಸಂಘಟನೆಗಳಿಂದ ಅವರ ಏನು ಬೆಂಗಳೂರಿಗೆ ತೆರಳಿ ಸಚಿವರಿಗೆ ಮನವಿಯನ್ನ ಕೂಡ ಮಾಡಲಾಗಿರುವಂತದ್ದು. ಸಚಿವ ಪ್ರಿಯಾಂಕ ಖರ್ಗೆ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಕೂಡ ನಿನ್ನೆ ಏನೋ ಭೇಟಿಯನ್ನ ಕೂಡ ಮಾಡಿರುವಂತದ್ದು. ಅಂದ್ರೆ ಕುರುಬದ ಸಮುದಾಯಕ್ಕೆ ಸೇರಿರುವಂತಹ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಉಪಾಧ್ಯಕ್ಷರು ಕೂಡ ಆಗಿದ್ರು ಜೆಎಂ ಕೊರಬು ಅವರು. ಅವರನ್ನ ಏನೋ ವಿಧಾನ ಪರಿಷತ್ಗೆ ನಾಮನಿರ್ದೇಶನ ಮಾಡಬೇಕು ಅಂತೇಳಿ ಕುರುಬದ ಸಮುದಾಯದ ಏನು ಗುರುಗಳು, ಮುಖಂಡರು ಸೇರಿದಂತೆ ವಿವಿಧ ಏನು ಸಂಘಟನೆಗಳು ಸೇರಿ ಸಚಿವ ಪ್ರಿಯಾಂಕ ಖರ್ಗೆ ಅವರನ್ನ ಭೇಟಿಯನ್ನ ಮಾಡಿ ಕೂಡ ಅವರಿಗೆ ಮನವಿಯನ್ನ ಕೂಡ ನೀಡಿರುವಂತದ್ದು. ಈ ಏನು ಬೆಂಗಳೂರಿನಲ್ಲಿ ಕುರುಬ ಸಮುದಾಯದ ಮುಖಂಡರು, ಗೃಹ ಸಚಿವ
ಪ್ರಿಯಾಂಕಾ ಖರ್ಗೆ ಅವರನ್ನ ಭೇಟಿಯನ್ನ ಮಾಡಿರುವಂತದ್ದು ಕೂಡ ಮನವಿಯನ್ನ ಸ್ವೀಕಾರವನ್ನ ಪ್ರಿಯಾಂಕಾ ಖರ್ಗೆ ಅವರು ಮಾಡಿರುವಂತದ್ದು. ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡುವಂತ ಒಂದು ಕಾಂಗ್ರೆಸ್ ಪಕ್ಷದ ವರಿಷ್ಠರ ಗಮನಕ್ಕೆ ತರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಕೂಡ ನಾನು ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಕೂಡ ಹೇಳಿರುವಂತದ್ದು. ಮತ್ತೆ ಮತ್ತೊಂದು ಕಡೆ ಏನು ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಕೂಡ ಅವರು ಇದೀಗ ಭೇಟಿಯಾಗಿರುವಂತದ್ದು. ಒಟ್ಟಾರೆಯಾಗಿ JM ಕೊರಬು ಅವರಿಗೆ ನಾಮನಿರ್ದೇಶನಕ್ಕಾಗಿ ಇದೀಗ ಬಿಗಿಪಟ್ಟನ್ನ ಹಿಡಿದಿರುವಂತದ್ದು. ಪ್ರಮುಖವಾಗಿ ಕೋವಿಡ್ ನಲ್ಲಿಯೂ ಕೂಡ ಸಾಕಷ್ಟು ಕೆಲಸವನ್ನ ಈ JM ಕೊರಬು ಅವರು ಮಾಡಿದ್ರು. ಆಂಬುಲೆನ್ಸ್ ಗಳನ್ನ ಏನು ಜನರಿಗೆ ಕೊಟ್ಟಿದ್ರು ಮತ್ತು ಕುಡಿಯುವ ನೀರನ್ನ ಅಫಜಲ್ಪುರ ತಾಲೂಕಿನಾದ್ಯಂತಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಬಂದಾಗ ನೀರನ್ನು ಕೂಡ ಒದಗಿಸುವಂತ ಒಂದು ಸಾಕಷ್ಟು ಕೆಲಸಗಳನ್ನ ಈ JM ಕೊರಬು ಅವರು ಮಾಡಿದ್ರು. ಸೊ ಈ ಹಿನ್ನೆಲೆಯಲ್ಲಿ ಅಫಜಲ್ಪುರ ಕೈ ಮುಖಂಡರಾಗಿರುವಂತಹ JM ಕೊರಬು ಅವರಿಗೆ ಪರಿಷತ್ ಸದಸ್ಯರಾಗಿ ನಾಮ ನಿರ್ದೇಶನಕ್ಕಾಗಿ ಇದೀಗ ಮನವಿಯನ್ನ ಕೂಡ ಕೊಡ್ತಾ ಇರುವಂತದ್ದು. ಈ ಹಲವು ಸಂಘಟನೆಗಳು ಏನು AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ಈ ಹಿಂದೆ ಅವರು ಭೇಟಿಯನ್ನ ಮಾಡಿ ಮನವಿಯನ್ನು ಸಲ್ಲಿಸಿದ್ರು. ಇದೀಗ ಅವರ ಒಂದು ನಿಯೋಗ ಇದೀಗ ಅಫಜಲ್ಪುರ ತಾಲೂಕಿನ ಹಲವು ತಂಡದವರು ಹೋಗಿ ಇದೀಗ ಬೆಂಗಳೂರಿಗೆ ಬೀಡನ್ನ ಬಿಟ್ಟಿದ್ರು. ಬೆಂಗಳೂರಿನಲ್ಲಿ ಕೂಡ ಪ್ರಿಯಾಂಕಾ ಖರ್ಗೆ ಮತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಮನೆಗೂ ಕೂಡ ಏನು ಹೋಗಿ ಅವರು ಮನವಿಯನ್ನ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಪರಿಷತ್ ಸದಸ್ಯರಾಗಿ ನಾಮನಿರ್ದೇಶನ ಮಾಡುವಂತೆ ಏನೋ ಸಚಿವ ಪ್ರಿಯಾಂಕಾ ಖರ್ಗೆ, ಯತೀಂದ್ರ ಸಿದ್ದರಾಮಯ್ಯ ಸೇರಿ ಹಲವು ಜನರಿಗೆ ಇದೀಗ ಅವರು ಮನವಿಯನ್ನ ಕೊಟ್ಟಿರುವಂತಹದ್ದು. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಡೀಟೇಲ್ಸ್ಗೆ.